ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಎಲ್ಲ ಶಾಸ್ತ್ರನೂ ಮಾಡಿಸ್ಕೊತಿರ್ಬೇಕಾದ್ರೆ ಜ್ಯೋತಿಕಾ ತುಂಬ ಖುಷಿಯಿಂದ ಮಾಡಿಸ್ಕೊತಿರ್ತಾಳೆ. ಆದರೆ ಸಿದ್ದು ಮಾತ್ರ ತುಂಬ ಬೇಜಾರಾಗಿ ದೀಪವನ್ನು ನೆನಪಿಸ್ಕೊಂಡು ಕಣ್ಣೀರಾಗ್ತಾ ಇರ್ತಾನೆ. ನೋಡು ಫ್ರೆಂಡ್, ನಾನು ಇವತ್ತೇ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಅಮ್ಮ ಹೇಳ್ತಾ ಇದ್ಲು ಎಲ್ಲ ಲಗೇಜ್ನು ಪ್ಯಾಕ್ ಮಾಡ್ಕೊಂಡಿದ್ದಾಳಂತೆ. ನಿಮ್ಮ ಮದುವೆ ಆದ ತಕ್ಷಣ ನಾವು ಹೋಗ್ತಾ ಇರ್ತೀವಿ. ನಿನ್ನ ಜೊತೆ ಇರಬೇಕು ಅಂತ ನಾನು ತುಂಬ ಆಸೆಪಟ್ಟೆ, ಆದರೆ ಇರೋ ಅದೃಷ್ಟ ನಮಗಿಲ್ಲ ಅಂತ ಹೇಳಿದ ಮಾತೆಲ್ಲ ನೆನ್ಪು ಮಾಡಿಕೊಂಡು ಸಿದ್ದು ಒಳೊಳಗೆ ಕೊರಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪುರೋಹಿತರು ಹಾರ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ವಿಧಿ ಇಲ್ಲದೆ ಜ್ಯೋತಿಕನ ಕೊರಳಿಗೆ ಹಾರ ಹಾಕ್ತಾನೆ. ಈ ಕಡೆ ಜ್ಯೋತಿಕಾ ತುಂಬ ಖುಷಿಯಿಂದ ಸಿದ್ದುಗೆ ಹಾರ ಹಾಕ್ತಿರ್ಬೇಕಾದ್ರೆ ಪುರೋಹಿತರು ಹೇಳ್ತಾ ಇರ್ತಾರೆ, ಮಾಂಗಲ್ಯನ ತಗೊಂಡು ಎಲ್ಲ ಮುತ್ತೈದರ ಹತ್ರನೂ ಸಹ ಆಶೀರ್ವಾದ ತಗೊಬನ್ನಿ ಅಂತ ಹೇಳ್ಬೇಕಾದ್ರೆ ಸುಮಿತ್ರಾ ತಾಳಿ ಮತ್ತು ತಟ್ಟೆನ ತಗೊಂಡು ಶಾರದಾ ಅಂತ ಕೂಗ್ತಾ ಇರ್ತಾಳೆ. ಅಮ್ಮ ಹೇಳಿ ನೀವೇ ಹೋಗಿ ಅಂತ ಅನ್ಬೇಕಾದ್ರೆ, ನಿನ್ನ ನಾನು ದೊಡ್ಡ ಮಗಳು ಅಂತ ಅಂದ್ಕೊಂಡಿದ್ದೀನಿ, ಅಂದಮೇಲೆ ನಿನಗಿಲ್ಲಿ ಜವಾಬ್ದಾರಿ ಕೊಡ್ತಾ ಇದ್ದೀನಿ, ಹೋಗಮ್ಮ ನೀನು ಎಲ್ಲ ಮುತ್ತೈದರ ಹತ್ರ ಹೋಗಿ ಆಶೀರ್ವಾದ ಮಾಡಿಸ್ಕೊಬಾ ತಾಳಿಗೆ ಅಂತ ಹೇಳ್ಬೇಕಾದ್ರೆ, ಮದುವೆ ಆದ ತಕ್ಷಣ ನಾನು ಮನೆ ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಮ್ಮ, ಆದರೆ ಇದೊಂದು ಜವಾಬ್ದಾರಿ ಅಂತ ಅಂದ್ಕೊಂಡು ದೇವರು ಕೊಟ್ಟಿರೋ ಅವಕಾಶ ಅಂತ ಈ ಕಾರ್ಯನ ನಾನು ಅಚ್ಚುಕಟ್ಟಾಗಿ ಮಾಡ್ತೀನಿ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊಂಡು ತಾಳಿನ ತೊಗೊಂಡು ಹೋಗ್ತಾ ಇದ್ದರೆ ಸಿದ್ದು ಮಾತ್ರ ಕೊರ್ಕೊಂಡು ಕಣ್ಣೀರು ಹಾಕ್ಕೊಂಡು ಹಾಗೆ ಶಾರದಾ ಮುಖನ ನೋಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಶಾರದಾ ಎಲ್ಲರ ಹತ್ರನೂ ಸಹ ಆಶೀರ್ವಾದ ಮಾಡ್ಕೊಳ್ಳೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ತಾತ ಹತ್ರ ಹೋದಾಗ ಅವರು ತುಂಬ ಕೋಪ ಮಾಡ್ಕೊತಿರ್ಬೇಕಾದ್ರೆ ಈ ಕಡೆ ಸುಮಿತ್ರಾ ಹೇಳ್ತಿರ್ತಾಳೆ, ಆಶೀರ್ವಾದ ಮಾಡಿ ಮಾವ ಅಂದಾಗ ಆಶೀರ್ವಾದ ಮಾಡ್ತಿರ್ತಾರೆ. ಹಾಗೆ ಸುಮಿತ್ರಾ, ದಶರಥ, ಮುರಳಿ, ವಿಮಲ ಎಲ್ಲರೂ ಸಹ ಆಶೀರ್ವಾದ ಮಾಡಿ ವೈದೇಹಿನೂ ಮಾಡಿಬಿಟ್ಟು ಹಾಗೆ ಇರಬರ ಮುತ್ತೈದರ ಕಟ್ಟೆಲ್ಲ ತಾಳಿ ಆಶೀರ್ವಾದ ಮಾಡಿಸ್ಕೊಂಡು ತಂದಿಟ್ಟಿದ್ರೆ ಪುರೋಹಿತರು ಹೇಳ್ತಾ ಇರ್ತಾರೆ, ತಾಳಿ ಎಲ್ಲಮ್ಮ ಅಂತ ಅಂದಾಗ ಶಾರದನಿಗೆ ತುಂಬ ಶಾಕ್ ಆಗ್ತಿರುತ್ತೆ. ಜೊತೆಗೆ ಜ್ಯೋತಿಕಾ, ಸಿದ್ದು, ತಾತ ಪ್ರತಿಯೊಬ್ಬರು ಶಾಕ್ ಆಗಿ ತಾಳಿ ನೋಡಿದರೆ ಅಲ್ಲಿ ತಾಳಿನೇ ಇರೋದಿಲ್ಲ. ಶಾರದಾ ಕಡೆ ಗುರಾಯಿಸ್ಕೊಂಡು ನೋಡ್ತಿರ್ಬೇಕಾದ್ರೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ನಾನೇ ಆಶೀರ್ವಾದ ಮಾಡಿಸ್ಕೊಂಡು ತಂದಿಟ್ಟೆ, ಆದರೆ ತಾಳಿ ಎಲ್ಲೋಯ್ತು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಈಗ 2 ನಿಮಿಷದ ಮುಂದೆ ನಿನ್ನ ಕೈಲೇ ಇತ್ತಲ್ಲಮ್ಮ, ಎಲ್ಲೋಯ್ತು ಅಂತ ಸುಮಿತ್ರಾ ಕೇಳ್ತಾ ಇರ್ತಾಳೆ. ಹಾಗೆ ವಿಮಲನೂ ಸಹ ತುಂಬ ಕೋಪ ಮಾಡ್ಕೊಂಡು ನೀನೇ ತಾನೇ ಹೋಗಿದ್ದು ಅಂದಮೇಲೆ ತಾಳಿ ಎಲ್ಲಿ ಅಂತ ಅಂದಾಗ ಜ್ಯೋತಿಕನೂ ಕೋಪ ಮಾಡಿಕೊಂಡು ಬೈತಾ ಇರ್ತಾಳೆ, ದಯವಿಟ್ಟು ಕ್ಷಮಿಸಿ, ನನ್ನ ಹತ್ರನೇ ಇತ್ತು, ಆದರೆ 2 ನಿಮಿಷದಿಂದ ಎಲ್ಲೋಯ್ತು ಅಂತ ನನಗೂ ಗೊತ್ತಿಲ್ಲ ಅನ್ಬೇಕಾದ್ರೆ ನಿನ್ನ ಬೇಜವಾಬ್ದಾರಿತನ ತುಂಬ ಜಾಸ್ತಿ ಆಯಿತು, ಯಾಕೋ ಇತ್ತೀಚೆಗೆ ಈ ಥರ ಆಡ್ತಿದ್ಯಾ ಅಂತ ತಾತ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಬೈತಾ ಇರಬೇಕಾದ್ರೆ ಈ ಕಡೆ ಸುಮಿತ್ರಾ, ಏನು ಮಾಡೋದು ಮಾವ, ಹೊಸ ತಾಳಿ ತರೋಕ್ಕೂ ಆಗಲ್ಲ, ಏನು ಮಾಡಲಿ ಅಂತ ಟೆನ್ಷನಿಂದ ಕೇಳ್ತಿರ್ಬೇಕಾದ್ರೆ ಒಂದು 5 ನಿಮಿಷ ಟೈಮ್ ಕೊಡಿ, ನಾನು ಹುಡುಕೊಡ್ತೀನಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಏನು ನಿನಗೆ 5 ನಿಮಿಷ ಟೈಮ್ ಕೊಡ್ಬೋದು, ಆದರೆ ಮುಹೂರ್ತ ಮೀರೋದ್ರೆ ಏನು ಮಾಡೋದು, ನಿನಗೆ ಜವಾಬ್ದಾರಿ ಇಲ್ವಾ ಅಂತ ಕೈ ಎತ್ತಿ ಹೊಡೆಯಕ್ಕೆ ಹೋಗ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ಶಾಕ್ ಆಗಿ ತಾತನ ಮುಖನ ನೋಡ್ತಾ ಇರ್ತಾರೆ. ಹಾಗೆ ತಾತ ತುಂಬ ಕೋಪ ಮಾಡ್ಕೊಂಡು ಇರ್ತಿರ್ಬೇಕಾದ್ರೆ ತಾಳಿ ಇಲ್ಲಿದೆ ಅಂತ ಪಲ್ಲವಿ ಬರ್ತಾಳೆ. ಪಲ್ಲವಿನ ನೋಡಿ ಎಲ್ಲರೂ ಆಶ್ಚರ್ಯದಿಂದ, ಏನು ತಾಳಿ ಸಿಕ್ತಾ, ತಾಳಿ ಇದೆಲ್ಲಿ ಸಿಕ್ತು ಪಲ್ಲವಿ ಅಂತ ಸುಮಿತ್ರಾ ಕೇಳ್ತಿರ್ಬೇಕಾದ್ರೆ ಅಮ್ಮ ಶಾರದವರು ಎಲ್ಲರ ಕೈಲೂ ಆಶೀರ್ವಾದ ಮಾಡಿಕೊಂಡು ಬರ್ತಾ ಇರಬೇಕಾದ್ರೆ ಜ್ಯೋತಿಕಾ ಫ್ರೆಂಡ್ಸು ಆಟ ಆಡ್ಸೋಕ್ಕೋಸ್ಕರ ಈ ತಾಳಿನ ಕದ್ದು ಇಟ್ಕೊಂಡಿದ್ರು ಅಂತ ಅಂದಾಗ ಎಲ್ಲರಿಗೂ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಇದರಲ್ಲಿ ಶಾರದವ್ರದ್ದು ತಪ್ಪಿಲ್ಲ, ನೀವೇನಕ್ಕೆ ತಪ್ಪಾಗಿ ಅವ್ರನ್ನ ಅರ್ಥ ಮಾಡ್ಕೋತೀರಾ ಅಂತ ಹೇಳ್ತಿರ್ಬೇಕಾದ್ರೆ ತಾತನಿಗೆ ತುಂಬ ಪಶ್ಚಾತ್ತಾಪ ಆಗ್ತಿರುತ್ತೆ. ಹಾಗೆ ಕೋಪ ಮಾಡ್ಕೊಂಡು ಜೋ ಫ್ರೆಂಡ್ಸ್ ಹತ್ರ ಬಂದು, ನೀವೆಲ್ಲ ಮಕ್ಕಳ, ಏನು ಮಕ್ಕಳಾಟ ಆಡ್ತಾ ಇದ್ದೀರಾ, ತಾಳಿ ಅಂದರೆ ಏನು, ಅದ್ರ ಮಹತ್ವ ಏನು ಅಂತ ನಿಮಗೆ ಗೊತ್ತಿಲ್ವ ಅಂತ ಬೈತಾ ಇರ್ತಾರೆ. ಏನು ಮನುಷ್ಯರು ನೀವೆಲ್ಲ, ಸ್ವಲ್ಪನಾದರೂ ಪ್ರಬುದ್ಧತೆ ಇಲ್ವಾ ಅಂತ ಬೈತಾ ಇರಬೇಕಾದ್ರೆ ನಿಮ್ಮಿಂದ ಮಾಡ್ದಲೇ ಇರೋ ತಪ್ಪಿಗೆ ನಮ್ಮ ಶಾರದಾ ತಲೆ ತಗ್ಸೋಕೆ ಮಾಡಿಬಿಟ್ರಲ್ಲ ಛೇ ಅಂತ ಬೈದ್ಬಿಟ್ಟು, ತಪ್ಪಾಯಿತು ನನ್ನನ್ನು ಕ್ಷಮಿಸಮ್ಮ ಅಂತ ಅನ್ಬೇಕಾದ್ರೆ ಪರವಾಗಿಲ್ಲ ಬಿಡಿಯಮ್ಮ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ, ತೊಗೊಳಮ್ಮ ಈ ತಾಳಿನ, ನೀನೇ ಪುರೋಹಿತರ ಹತ್ರ ಕೊಟ್ಬಿಟ್ಟು ಆಶೀರ್ವಾದ ಮಾಡಿಬಿಟ್ವಾ ಅಂತ ಅಂದಾಗ ತಾಳಿನ ತಗೊಂಡೋಗಿ ಪುರೋಹಿತರ ಹತ್ರ ಕೊಟ್ಟು ಬರಬೇಕಾದ್ರೆ ಸಿದ್ದು ಮಾತ್ರ ತುಂಬ ಬೇಜಾರಿಂದ ಮತ್ತೆ ಪುನಃ ಶಾರದಾನ ನೋಡ್ತಾ ಇರ್ತಾನೆ. ಹಾಗೆ ಮತ್ತೆ ಇನ್ನೊಂದು ಕಡೆ ದಶರಥ ತುಂಬ ಕೋಪ ಮಾಡಿಕೊಂಡು ಜೋ ಫ್ರೆಂಡ್ನ ಬೈತಾ ಇರ್ತಾರೆ. ನಿಮಗೆ ಬುದ್ಧಿ ಇಲ್ವಾ, ಮಕ್ಳು ಥರ ಹುಡುಗಾಟ ಆಡ್ತಿದ್ದೀರಲ್ಲ, ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇಲ್ವಾ ಅಂತ ಬೈತಿರ್ಬೇಕಾದ್ರೆ, ಅಣ್ಣ ಇವಾಗ ವಿಷಯ ಬಿಟ್ಬಿಡಿ, ಮುಹೂರ್ತಕ್ಕೆ ಟೈಮ್ ಆಗುತ್ತೆ, ಪ್ಲೀಸ್ ಬಾ ಅಂತ ಈ ಕಡೆ ವಿಮಲ ಕರಿತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಾರದಾ ಕಣ್ಣೀರಾಗ್ತಿರ್ಬೇಕಾದ್ರೆ ಅದನ್ನು ಪಲ್ಲವಿ ನೋಡಿ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ಪುರೋಹಿತರು ಹೇಳ್ತಾ ಇರ್ತಾರೆ, ತಾಳಿ ಅನ್ನೋದು ತುಂಬ ಮಹತ್ವವಾದದ್ದು, ಹಿರಿಯರ ಆಶೀರ್ವಾದ ಎಲ್ಲ ಸಿಕ್ಕಿದೆ ಜ್ಯೋತಿಕಾ, ಭಕ್ತಿಯಿಂದ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋ, ಹಾಗೆ ಸಿದ್ದು ಅವರೇ ನೀವು ಮಾಡ್ಕೊಳ್ಳಿ ಅಂತ ಅಂದಾಗ ಎಲ್ಲರೂ ಸಹ ಕೈ ಮುಗಿದು ದೇವ್ರನ್ನ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಪುರೋಹಿತರು ಸ್ತೋತ್ರನ ಹೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಸುಮಿತ್ರಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಏನು ಗೊತ್ತರಿ, ಸಿದ್ದು ಮುದ್ದು ಕಂಡ್ರೆ ನಮ್ಮ ಜ್ಯೋತಿಕನಿಗೆ ತುಂಬಾ ಪ್ರಾಣ, ಇವಾಗ ಮದುವೆ ಆಗ್ತಿದ್ದಾಳೆ, ಇವಳ ಜವಾಬ್ದಾರಿ ಎಲ್ಲ ಸಿದ್ದುಂದೆ, ಒಂದು ಕಡೆ ಖುಷಿ ಆಗ್ತಿದೆ ಆದರೆ ಇನ್ನೊಂದು ಕಡೆ ತುಂಬ ನೋವಾಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಎಷ್ಟೋ ವರ್ಷದ ಕನಸು ಅಲ್ವರಿ ಅಂತ ಅನ್ಬೇಕಾದ್ರೆ ತಾತ ಎಲ್ಲರೂ ತುಂಬ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ನಿಮ್ಮ ಜವಾಬ್ದಾರಿ ನೀವು ಕಳ್ಕೊಬಿಟ್ರಿ ಕಣ್ರಿ, ಅಲ್ಲೋಟ್ರಿ ವಿಮಲ ಎಷ್ಟು ಖುಷಿಯಾಗಿದ್ದಾಳೆ ಅಂತ ಅನ್ಬೇಕಾದ್ರೆ ವಿಮಲ ತುಂಬ ಖುಷಿಯಿಂದ ನಗಾಡ್ತಾ ಇರ್ತಾಳೆ. ಆದರೆ ತನ್ನ ಮನಸ್ಸಲ್ಲಿ ದಶರಥ ಹೇಳ್ಕೊತಾ ಇರ್ತಾನೆ, ವಿಮಲನ ನಗುನ ನಾನು ಉಳಿಸ್ತೀನೋ ಗೊತ್ತಿಲ್ಲ, ಆದರೆ ಈ ವಿಷಯನ ಯಾವ ರೀತಿ ಹೇಳೋದು ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ.
ಹಾಗೆ ಒಂದು ಕಡೆ ಪುರೋಹಿತರು ಎಲ್ಲರಿಗೂ ಸಹ ಅಕ್ಷತೆಗಳನ್ನ ಕೊಟ್ಟು ಬನ್ನಿ ಆಶೀರ್ವಾದ ಮಾಡೋಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಬಾರಮ್ಮ ಅಂತ ಶಾರದನ್ ಕರೆದು ತಟ್ಟೆಲಿರೋ ಅಕ್ಷತೆಗಳನ್ನ ಕೊಡ್ತಾಳೆ. ಅವಳು ಪ್ರತಿಯೊಬ್ಬರಿಗೂ ಸಹ ಅಕ್ಷತೆಗಳು ಕೊಡ್ತಿರ್ಬೇಕಾದ್ರೆ ಸಿದ್ದು ಫ್ರೆಂಡ್ಸ್ ಎಲ್ಲ ತುಂಬ ಅಂದರೆ ತುಂಬ ಬೇಜಾರಿಂದ ಶಾರದಾ ಮುಖನ ನೋಡ್ತಾ ಇರ್ತಾರೆ. ಈ ಕಡೆ ಸಿದ್ದು ಅಂತೂ ಒಳ್ಳೊಳಗೆ ತುಂಬ ಸಂಕಟ ಪಡ್ತಾ ಇರ್ತಾನೆ. ಎಲ್ಲರಿಗೂ ಅಕ್ಷತೆಗಳನ್ನ ಕೊಟ್ಬಿಟ್ಟು ತಂದು ಮಂಟಪದ ಹತ್ರ ಇಟ್ಟು ಹೋಗ್ತಿರ್ಬೇಕಾದ್ರೆ ನೀನು ಹೋಗ್ಬೇಡ ನನ್ನ ಪಕ್ಕದಲ್ಲೇ ನಿಂತ್ಕೊಳ್ಳಮ್ಮ ಅಂತ ಸುಮಿತ್ರಾ ಅವಳನ್ನ ಅಲ್ಲೇ ನಿಲ್ಸ್ಕೊಬಿಡ್ತಾಳೆ. ಅಷ್ಟೊತ್ತಿಗೆ ಪುರೋಹಿತರು ಎಲ್ಲ ಶಾಸ್ತ್ರನ ಮಾಡಿಬಿಟ್ಟು ಮುಹೂರ್ತಕ್ಕೆ ಟೈಮ್ ಆಯಿತು ತಗೊಳಪ್ಪ ತಾಳಿ ಅಂತ ಅಂದಾಗ ಸಿದ್ದು ತುಂಬ ಬೇಜಾರಿಂದ ಸಂಕಟನ ಪಟ್ಕೊಂಡು ತಾಳಿನ ಕೈಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಸಿದ್ದು ಶಾರದಾಗೆ ಪ್ರಪೋಸ್ ಮಾಡಿದಾಗ ನನ್ನ ಕನಸಲ್ಲಾಗಲಿ ಮನಸ್ಸಲ್ಲಾಗಲಿ ನಿಮಗೆ ಯಾವತ್ತೂ ನಾನು ಜಾಗ ಕೊಡಲ್ಲ, ನನ್ನ ಕನಸಲ್ಲಿ ನಿಮಗೆ ಯಾವತ್ತೂ ಜಾಗ ಸಿಗಲ್ಲ ಅಂತ ಹೇಳಿದ ಮಾತೆಲ್ಲ ನೆನಪಿಸ್ಕೊತಾ ಇರ್ತಾನೆ. ಹಾಗೆ ಮತ್ತೆ ಯೋಚನೆ ಮಾಡ್ತಾ ಇರ್ತಾನೆ. ದೀಪುಗೆ ಹಾರ್ಟ್ ಅಟ್ಯಾಕ್ ಆಗಿರೋ ವಿಷಯ ಡಾಕ್ಟ್ರು ಹೇಳಿದಾಗ ತುಂಬ ಶಾಕ್ ಆಗಿರೋದು. ಹಾಗೆ ಅವಳಿಗೆ ಲೌಡ್ ಮ್ಯೂಸಿಕ್ ಆಗಲಿ ಜೋರಾಗಿ ಗಲಾಟೆ ಮಾಡೋ ಸೌಂಡು ಯಾವುದೂ ಸಹ ಕೇಳಬಾರ್ದು ಅನ್ನೋದು ಪ್ರತಿಯೊಂದನ್ನು ನೆನಪಿಸ್ಕೊತಾ ಇರ್ತಾನೆ. ಜೊತೆಗೆ ತಾತ ಮಾತ್ರ ಹೇಳ್ತಾ ಇರ್ತಾರೆ, ಮದುವೆ ಆದಮೇಲೆ ಯಾವುದೇ ಕಾರಣಕ್ಕೂ ಶಾರದಾ ಮತ್ತು ದೀಪು ಮನೇಲಿ ಇರಬಾರ್ದು, ಅದೇ ನನ್ನ ಫೈನಲ್ ಡಿಸಿಷನ್ ಅಂತ ಹೇಳಿದ ಮಾತೆಲ್ಲನೂ ಸಹ ತಾಳಿನ ಮುಂದೆ ಇಟ್ಕೊಂಡು ನೆನಪು ಮಾಡ್ಕೋತಾ ಇರ್ತಾನೆ. ಹಾಗೆ ದೀಪು ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ನಿಮ್ಮದು ಜ್ಯೋತಿ ಕಾಂಟಿದು ಮದುವೆ ಆದಮೇಲೆ ನಂತರ ಮಗು ಹುಟ್ಟುತ್ತಂತೆ, ಆಮೇಲೆ ನನ್ನನ್ನು ನೀವು ಮಾತಾಡ್ಸಲ್ವಂತೆ ಅಂತ ಕಣ್ಣೀರು ಹಾಕ್ಕೊಂಡು ಹೇಳಿದ್ದ ಮಾತೆಲ್ಲ ನೆನಪಿಸ್ಕೊತಾ ಇರ್ತಾನೆ. ಜೊತೆಗೆ ನೀವು ನನ್ನನ್ನು ದೂರ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ನಾನೇ ದೂರ ಆಗ್ತಿದ್ದೀನಿ ಅಂತ ಹೇಳಿದ ಮಾತೆಲ್ಲ ತುಂಬ ನೆನಪು ಮಾಡಿಕೊಂಡು ತಾಳಿನೇ ನೋಡ್ತಾ ಇರ್ತಾನೆ. ಹಾಗೆ ಅಮ್ಮ ಪ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ ಬಟ್ಟೆ ಎಲ್ಲ, ನಿಮ್ಮ ಮದುವೆ ಆದ ತಕ್ಷಣ ನಾವು ಹೊರಟೋಗ್ತೀವಿ ಅಂತ ಸಿದ್ದು ಫ್ರೆಂಡ್ ಅಂತ ಹೇಳಿದ್ದೆಲ್ಲ ಮಾತನ್ನು ನೆನಪು ಮಾಡಿಕೊಂಡು ಮತ್ತೆ ತಾಳಿನ ನೋಡ್ತಿರ್ಬೇಕಾದ್ರೆ ಪುರೋಹಿತರು ಹೇಳ್ತಾ ಇರ್ತಾರೆ, ಕುರಿಯರ ಆಶೀರ್ವಾದ ಹಾಗೆ ದೇವ್ರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳಮ್ಮ ಅಂತ ಅನ್ಬೇಕಾದ್ರೆ ಕಣ್ಣು ಮುಚ್ಕೊಂಡು ಜ್ಯೋತಿಕಾ ಪ್ರಾರ್ಥನೆ ಮಾಡ್ಕೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಎತ್ತು ತಂದೆ ತಾಯಿ, ನೀವು ಅಳಿಯನಿಗೆ ಮಗಳನ್ನ ದಾರಿ ಹೇಳಿ ಕೊಡ್ಕೋತಾ ಇದ್ದೀರಾ, ಸೊ ನೀವು ಸಹ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಅಂದಾಗ ದಶರಥ ಸುಮಿತ್ರ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ಕಣ್ಣು ಮುಚ್ಕೋತಾ ಇರ್ತಾರೆ. ಹಾಗೆ ರಾಯರೇ ನಿಮ್ಮ ಕನಸಲ್ಲಿ ಇವತ್ತು ಈಡೇರ್ತಿದೆ, ನೀವು ಸಹ ದೇವರಿಗೊಂದು ಧನ್ಯವಾದ ಹೇಳಿ ಅಂತ ಅನ್ಬೇಕಾದ್ರೆ ತಾತನು ಸಹ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಶಾರದಾ ಸಹ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ, ದೇವರೇ ನನಗೆ ಆಶ್ರಯ ಕೊಟ್ಟವ್ರ ಮನೆಗೆ ಎಲ್ಲಿ ನಾನು ಕನ್ನ ಹಾಕ್ತೀನೋ ಅಂತ ಭಯ ಆಗಿತ್ತು, ಆದರೆ ಇವತ್ತು ಜ್ಯೋತಿಕಾ ಸಿದ್ಧಾರ್ಥ ಅವ್ರ ಮದುವೆ ಆಗ್ತಿದೆ, ನನಗೆ ತುಂಬ ಖುಷಿ ಆಗ್ತಾ ಇದೆ, ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡು, ಒಂದಲ್ಲ ಒಂದು ದಿನ ಸಿದ್ಧಾರ್ಥ ಸರ್ಗೆ ನನ್ನ ಪ್ರೀತಿ ದ್ವೇಷ ಆಗಿರ್ಬೋದು ಆದರೆ ಅರ್ಥ ಆಗುತ್ತೆ, ಅವರಿಗೆ ನಾನು ಏನು ಅಂತ ಖಂಡಿತ ಅರ್ಥ ಆಗುತ್ತೆ, ಅಲ್ಲಿವರೆಗೂ ನಾನು ಕಾಯ್ತೀನಿ, ಅಲ್ಲಿವರೆಗೂ ದೇವರೇ ಒಳ್ಳೇದು ಮಾಡು ಅಂತ ಬೇಡ್ಕೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಸಿದ್ದು ಮತ್ತೆ ನೆನಪಿಸ್ಕೊತಾ ಇರ್ತಾನೆ, ನೀವು ಮದುವೆಗೆ ಖಂಡಿತ ಒಪ್ಪಲಿಲ್ಲ ಅಂತಂದರೆ ಮನೆ ಬಿಟ್ಟು ಹೋಗ್ತೀವಿ ಅಂತ ಹೇಳಿದ ಮಾತೆಲ್ಲ ನೆನಪು ಮಾಡ್ಕೊತಾ ಇರ್ತಾನೆ. ಹಾಗೆ ಮತ್ತೆ ಈ ಕಡೆ ಸಿದ್ದುನ ಹತ್ರ ದೀಪು ಕೇಳ್ತಾ ಇರ್ತಾಳೆ, ನನಗೇನಾದರೂ ದೊಡ್ಡ ಕಾಯಿಲೆ ಇದೆಯಾ ಫ್ರೆಂಡ್ಸ್, ದಯವಿಟ್ಟು ಹೇಳಿ ನನಗೇನಾಗಿದೆ ಅಂತ ಕೇಳೋ ಮಾತೆಲ್ಲ ನೆನಪು ಮಾಡಿಕೊಂಡು ಒಳೊಳಗೆ ಸಂಕಟ ಪಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಎಲ್ಲರೂ ಸಹ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಸಿದ್ದು ನೆನಪು ಮಾಡ್ಕೋತಾ ಇರ್ತಾನೆ, ಮಾಂಗಲ್ಯಂ ತಂತು ನಾನೇನ ಅಂತ ಪುರೋಹಿತರು ಶಾಸ್ತ್ರ ಮಾಡ್ತಿರ್ಬೇಕಾದ್ರೆ ಧೈರ್ಯ ಮಾಡಿ ಪ್ರೀತಿನ ಬಿಟ್ಕೊಡೋಕ್ಕಾಗ್ದೇ ಶಾರದಾ ಕೊರಳಿಗೆ ತಾಳಿ ಕಟ್ಟೇ ಬಿಡ್ತಾನೆ. ಈ ಕಡೆ ಶಾರದಾ ಭಕ್ತಿಯಿಂದ ದೇವ್ರನ್ನ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಸಿದ್ದು ಹೋಗಿ ತಾಳಿ ಕಟ್ಟೇ ಬಿಡ್ತಾನೆ. ಆದರೆ ಶಾರದಾ ತಾಳಿ ಕಟ್ಟಾದರೂ ಸಹ ಕಣ್ಣೇ ಬಿಟ್ಟಿರಲ್ಲ. ಪ್ರತಿಯೊಬ್ಬರು ನೋಡಿ ಶಾಕಾಗಿ ಆಶ್ಚರ್ಯದಿಂದ ನಿಂತೇ ಬಿಡ್ತಾರೆ. ಈ ಕಡೆ ಮುರಳಿ, ವಿಮಲ, ದಶರಥ ಪ್ರತಿಯೊಬ್ಬರು ಸಹ ಬೆಚ್ಚಿ ಬೀಳ್ತಿರ್ಬೇಕಾದ್ರೆ ತಾತನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಈ ಕಡೆ ಜ್ಯೋತಿಕಾ ಕಣ್ಬಿಟ್ಟು ನೋಡಿದರೆ ತಾಳಿ ಕಟ್ಟಿರ್ತಾರೆ, ಶಾರದಾನಿಗೆ ಕಟ್ಟಿರ್ತಾರೆ ನೋಡಿ ಅವಳು ಶಾಕಾಗಿ ಕಣ್ಣೀರಾಗ್ತಾ ಇರ್ತಾಳೆ. ಸಿದ್ದು ವಿಧಿ ಇಲ್ದಲೆ 3 ಗಂಟೆ ಹಾಕಿರ್ಬೇಕಾದ್ರೆ ಶಾರದಾ ಕಣ್ಬಿಟ್ಟು ನೋಡಿ ಅವಳು ಸಹ ಬೆಚ್ಚಿ ಬೀಳ್ತಿರ್ಬೇಕಾದ್ರೆ ಈ ಕಡೆ ಸಿದ್ದು ಫ್ರೆಂಡ್ಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿರುತ್ತೆ. ಯೋಗಿ, ಪಲ್ಲವಿ ಎಲ್ಲರೂ ತುಂಬ ಖುಷಿ ಪಡ್ತಿರ್ಬೇಕಾದ್ರೆ ದೀಪು ಪುಟ್ಟನಿಗೆ ತುಂಬ ಖುಷಿಯಾಗಿ ಸಿದ್ದು ಫ್ರೆಂಡ್ ನಮ್ಮನ್ನ ಮದುವೆ ಆದ್ರ ಅಂತ ಕುಣಿದಾಡ್ತಿರ್ತಾಳೆ. ಆದರೆ ವಿಮಲನಿಗೆ ಮಾತ್ರ ತುಂಬ ಕಣ್ಣೀರು ಬರ್ತಾ ಇರುತ್ತೆ. ಪ್ರತಿಯೊಬ್ಬರು ಶಾಕಾಗಿ ಶಾರದನ್ ನೋಡ್ತಾ ಇರಬೇಕಾದ್ರೆ ಶಾರದನ್ಗೂ ಸಹ ಏನು ಮಾಡಬೇಕು ಅಂತ ಗೊತ್ತಾಗದೆ ತುಂಬ ಅಂದರೆ ತುಂಬ ಕಣ್ಣೀರು ಹಾಕೊಂಡು ಕೋಪದಿಂದ ಸಿದ್ದುನ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.